ಹೇ ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಗೌರ್ಮೆಂಟ್ ಜಾಬ್ನ ತೊಗೊಂಡ್ಬಂದಿದ್ದೀನಿ. ನೀವು ಕಣ್ಣು ಮುಚ್ಕೊಂಡು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಎಜುಕೇಷನ್ ಕ್ವಾಲಿಫಿಕೇಶನ್ ಏನಾಗಿರಬೇಕಾಗುತ್ತೆ, ಎಷ್ಟು ಸ್ಯಾಲರಿ ಕೊಡ್ತಾರೆ, ಏನದು ಜಾಬು, ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಮೊದಲನೇದಾಗಿ ಅಪ್ಲಿಕೇಶನ್ ಒಂದು ಲಿಂಕ್ ಮತ್ತು PDF ಬಂದ್ಬಿಟ್ಟು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಇರುತ್ತೆ. ಪ್ರತಿಯೊಬ್ಬರು ಕೂಡ ಹೋಗಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿದ್ದೀರಾ ಅಂತ ಹೇಳೋದಾದ್ರೆ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ, ಈಸಿಯಾಗಿ ಅಪ್ಲೈ ಮಾಡಬಹುದು. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅದರ ಒಂದು ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಬನ್ನಿ. ಮೊದಲನೇದಾಗಿ ಆರ್ಗನೈಸೇಷನ್ ನೇಮ್ ನೋಡ್ಕೊಳ್ಳೋದಾದ್ರೆ THDC ಅಂತಾನೂ ಕೂಡ ಕರೀತಾರೆ. ಥಿಯರಿ ಹೈಡ್ರೋ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತಾನೂ ಕೂಡ ಕರೀತಾರೆ. ಇದನ್ನ THDC ಅಂತ ಹೇಳ್ಬಿಟ್ಟು ಶಾರ್ಟ್ ಫಾರ್ಮ್ ಆಗಿ ಕರೀತಾರೆ. ನಂಬರ್ ಆಫ್ ಪೋಸ್ಟ್ ನೋಡ್ಕೊಳ್ಳೋದಾದ್ರೆ 55 ಪೋಸ್ಟ್ ನ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಜಾಬ್ ನ ಒಂದು ಲೊಕೇಶನ್ ನೋಡ್ಕೊಳ್ಳೋದಾದ್ರೆ ಆಲ್ ಇಂಡಿಯಾ ಇದೆ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ರು ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಯಾವೆಲ್ಲ ಒಂದು ಪೋಸ್ಟ್ ಗೆ ಕರೆದಿದ್ದಾರೆ ಅಂತ ಹೇಳೋದಾದ್ರೆ ಮ್ಯಾನೇಜರ್ ಪೋಸ್ಟ್ ಗೆ ಕರೆದಿದ್ದಾರೆ, ಮತ್ತೆ ಮೆಡಿಕಲ್ ಆಫೀಸರ್ ಗೆ ಕರೆದಿದ್ದಾರೆ ಅಂತಾನೆ ಹೇಳ್ಬೋದು. ಸ್ಯಾಲರಿ ನೋಡ್ಕೊಳ್ಳೋದಾದ್ರೆ 60,000 ರೂಪಾಯಿಂದ ಹಿಡಿದು 2,40,000 ರೂಪಾಯಿ ತನಕನೂ ಕೂಡ ಹೋಗುತ್ತೆ. ಯಾಕಪ್ಪ ಅಂದ್ರೆ ಇದು ಟಾಪ್ ಅಂಡ್ ಪೊಸಿಷನ್ ಅಂತಾನೆ ಹೇಳ್ಬೋದು. THDC ವೇಕೆನ್ಸಿ ಡೀಟೇಲ್ಸ್ ನೋಡ್ಕೊಳ್ಳೋದಾದ್ರೆ ಮ್ಯಾನೇಜರ್ಗೆ 25 ಪೋಸ್ಟ್ ನ ಬಿಟ್ಟಿದ್ದಾರೆ, ಅಸಿಸ್ಟೆಂಟ್ ಮ್ಯಾನೇಜರ್ಗೆ 19 ಪೋಸ್ಟ್ ನ ಬಿಟ್ಟಿದ್ದಾರೆ, ಡೆಪ್ಯೂಟಿ ಮ್ಯಾನೇಜರ್ಗೆ 3 ಪೋಸ್ಟ್ ನ ಬಿಟ್ಟಿದ್ದಾರೆ, ಸೀನಿಯರ್ ಮ್ಯಾನೇಜರ್ಗೆ 3 ಪೋಸ್ಟ್ ನ ಬಿಟ್ಟಿದ್ದಾರೆ, ಸೀನಿಯರ್ ಮೆಡಿಕಲ್ ಆಫೀಸರ್ಗೆ 5 ಪೋಸ್ಟ್ ನ ಬಿಟ್ಟಿದ್ದಾರೆ. ಟೋಟಲ್ ಆಗಿ 55 ಪೋಸ್ಟ್ ಅಂತಾನೆ ಹೇಳ್ಬೋದು. ನೋಡ್ಬೋದು ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಕಂಪ್ಲೀಟ್ ಮಾಡಿರಬೇಕು ಅಂತ ಹೇಳೋದಾದ್ರೆ ಬೇಸಿಕ್ ಆಗಿ ನೀವು ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. BE or BTech, MTech ಮತ್ತು ಪೋಸ್ಟ್ ಗ್ರಾಜುಯೇಷನ್ ಸ್ಟೂಡೆಂಟ್ಸು ಮ್ಯಾನೇಜರ್ ಪೋಸ್ಟ್ಗೆ ಅಪ್ಲೈ ಮಾಡಬಹುದು. ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ಗೆ ಡಿಗ್ರಿ BE, BTech, MTech ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡಬಹುದು. ಡೆಪ್ಯೂಟಿ ಮ್ಯಾನೇಜರ್ಗೆ ನೀವು ಇಲ್ಲಿ ಡಿಗ್ರಿ ಪಾಸ್ ಆಗಿದ್ರು ಸಾಕು. ಸೀನಿಯರ್ ಮ್ಯಾನೇಜರ್ಗೆ BE, BTech, MTech ಸ್ಟೂಡೆಂಟ್ಸ್ಗಳು ಅಪ್ಲೈ ಮಾಡಬಹುದು. ಸೀನಿಯರ್ ಮೆಡಿಕಲ್ ಆಫೀಸರ್ಗೆ MBBS ಸ್ಟೂಡೆಂಟ್ಸ್ಗಳು ಮಾತ್ರನೇ ಅಪ್ಲೈ ಮಾಡೋಕ್ಕಾಗೋದು. ಏಜ್ನ ಒಂದು ಲಿಮಿಟ್ ನೋಡ್ಕೊಳ್ಳೋದಾದ್ರೆ ಮ್ಯಾನೇಜರ್ ಪೋಸ್ಟ್ಗೆ 45 ವರ್ಷದ ಒಳಗಡೆ ಇರಬೇಕಾಗುತ್ತೆ, ಅಸಿಸ್ಟೆಂಟ್ ಮ್ಯಾನೇಜರ್ಗೆ 32 ವಯಸ್ಸು ಒಳಗಡೆ ಇರಬೇಕಾಗುತ್ತೆ, ಡೆಪ್ಯೂಟಿ ಮ್ಯಾನೇಜರ್ಗೆ 40 ವಯಸ್ಸು ಒಳಗಡೆ ಇರಬೇಕಾಗುತ್ತೆ, ಸೀನಿಯರ್ ಮ್ಯಾನೇಜರ್ಗೆ 48 ವಯಸ್ಸು ಒಳಗಡೆ ಇರಬೇಕಾಗುತ್ತೆ, ಸೀನಿಯರ್ ಮೆಡಿಕಲ್ ಆಫೀಸರ್ಗೆ 34 ವಯಸ್ಸು ಒಳಗಡೆ ಇರಬೇಕಾಗುತ್ತೆ. ಸೊ ಏಜ್ ಒಂದು ರಿಸ್ಟ್ರಿಕ್ಷನ್ಸ್ ನೋಡ್ಕೊಳ್ಳೋದಾದ್ರೆ OBC ಮತ್ತೆ NCL ಕ್ಯಾಂಡಿಡೇಟ್ಸ್ಗೆ 3 ವರ್ಷ ಕೊಟ್ಟಿದ್ದಾರೆ, SC ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ ಕೊಟ್ಟಿದ್ದಾರೆ, PWD ಜನರಲ್ EWS ಕ್ಯಾಂಡಿಡೇಟ್ಗೆ 10 ವರ್ಷ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಫೀಸ್ ಎಷ್ಟಿದೆ ಬ್ರೋ ಅಪ್ಲಿಕೇಶನ್ಗೆ ಅಂತ ಹೇಳೋದಾದ್ರೆ SC ST PWD EX ಸರ್ವಿಸ್ ಮ್ಯಾನ್ಗೆ ಯಾವುದೇ ಒಂದು ಚಾರ್ಜ್ ಇರೋದಿಲ್ಲ. ಜನರಲ್ OBC EWS ಕ್ಯಾಂಡಿಡೇಟ್ಸ್ಗೆ 600 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ. ನೀವು ಇಲ್ಲಿ ಆನ್ಲೈನ್ ನಲ್ಲಿ ಪೇಮೆಂಟ್ ಮಾಡ್ಕೋಬಹುದು. ಇದರ ಒಂದು ಲಾಸ್ಟ್ ಡೇಟ್ ನೋಡ್ಕೊಳ್ಳೋದಾದ್ರೆ ಇಂಪಾರ್ಟೆಂಟ್ ಡೇಟ್ಸ್ ಅಂತಾನೆ ಹೇಳ್ಬೋದು, ಒಂದ್ ಕಡೆ ಬರೆದಿಟ್ಕೊಳ್ಳಿ. ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು 17/7/2024 ಅವಾಗಲೇ ಸ್ಟಾರ್ಟ್ ಆಗೋಗಿದೆ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದೇ ತಿಂಗಳು ಆಗಸ್ಟ್ 16ನೇ ತಾರೀಕು ಬಂದ್ಬಿಟ್ಟು ಲಾಸ್ಟ್ ಡೇಟ್ ಇದೆ ಅಂತಾನೆ ಹೇಳ್ಬೋದು. ಈಸಿಯಾಗಿ ಅಪ್ಲೈ ಮಾಡಬಹುದು. ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ ಯಾವುದೇ ಕಾರಣಕ್ಕೂ ಈ ಒಂದು ಜಾಬ್ ಆಪರ್ಚುನಿಟಿನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರನ್ನು ಕೂಡ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಪ್ಲೈ ಮಾಡಬೇಕಾಗತ್ತೆ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಧನ್ಯವಾದ.